ಕಳೆದ ರಾತ್ರಿ ಸುರಿದಂಥ ಭಾರಿ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಮಂಡ್ಯ ವಿವಿಯಲ್ಲಿ ಆಯೋಜನೆ ಮಾಡಿದಂಥ ಯುವ ಸಂಭ್ರಮ ಕಾರ್ಯಕ್ರಮಕ್ಕೂ ಕೂಡ ಮಳೆ ಅಡ್ಡಿಯಾಗಿರುವಂಥದ್ದು. ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ಇವತ್ತು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದು ಯಾಕಂದರೆ ಸುಮಾರು 20,000 ವಿದ್ಯಾರ್ಥಿಗಳನ್ನು ಸೇರಿಸಿ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶಾಸಕರಾದಂಥ ರವಿ ಗಣಿಗ ಅವರು ಮುಂದಾಲೋಚನೆ ಮಾಡಿದರು. ಆದರೆ ಈ ಒಂದು ಕಾರ್ಯಕ್ರಮಕ್ಕೆ ಈಗ ಮಳೆ ಅಡ್ಡಿಯಾಗಿ ಈಗ ಸಂಪೂರ್ಣವಾಗಿ ಕಾರ್ಯಕ್ರಮ ರದ್ದು ಮಾಡಲಿಕ್ಕೆ ಹಂತಕ್ಕೆ ಬಂದಿರುವಂಥದ್ದು. ಯಾಕಂದರೆ ಹಾಕಿದ್ದಂಥ ಪೆಂಡಾಲ್ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಕಳೆದ ರಾತ್ರಿ ಸಾಕಷ್ಟು ಮಳೆ ಆಯಿತು, ಜೊತೆಗೆ ಬಿರುಗಾಳಿ ಕೂಡ ಸಾಕಷ್ಟು ಇದ್ದಂಥ ಕಾರಣಕ್ಕೋಸ್ಕರ ಹಲವು ಕಡೆ ಈ ರೀತಿಯಾದಂಥ ಅವಾಂತರಗಳು ಸೃಷ್ಟಿಯಾಯಿತು. ಇವತ್ತು ಚಂದನ್ ಶೆಟ್ಟಿ ಮತ್ತು ಕಿಶನ್ ಬೆಳಗಲಿ ಸೇರಿದಂತೆ ಸಾಕಷ್ಟು ಕಲಾವಿದರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ರು. ಆದರೆ ಈ ಒಂದು ಕಾರ್ಯಕ್ರಮಕ್ಕೆ ಮಳೆ ಅಡ್ಡಿಯಾಗಿದ್ದಂಥ ಕಾರಣಕ್ಕೋಸ್ಕರ ಈಗ ಸಂಪೂರ್ಣವಾಗಿ ರದ್ದನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಶಾಸಕರಾದಂಥ ರವಿ ಗಣಿಗ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರಿ ಸರ್ ಈ ಒಂದು ಕಾರ್ಯಕ್ರಮಕ್ಕೆ. ಸುಮಾರು 20,000 ವಿದ್ಯಾರ್ಥಿಗಳನ್ನ ಸೇರಬೇಕು ಅಂತಿದ್ರಿ. ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಸರ್ ನೆಕ್ಸ್ಟ್ ಅಂತ? ಸರ್ಕಾರಿ ಶಾಲಾ ಕಾಲೇಜು ಯೂನಿವರ್ಸಿಟಿ ಸರ್ಕಾರಿ ಕಾಲೇಜಿನಲ್ಲಿ ಇವತ್ತು ನಾವೇನು ಮಾಡಿದ್ವಿ ಅಂದರೆ ಯುವ ಸಂಭ್ರಮ ನವ ವಸಂತ ಅಂತ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ವಿದ್ಯಾರ್ಥಿಗಳೆಲ್ಲ ಭಾಳ ಆಸೆಯಾಗಿದ್ದರು. ಈ ಕಾರ್ಯಕ್ರಮ ನಡಿಬೇಕು ಅಂತ. ಮಂಡ್ಯ ಯೂನಿವರ್ಸಿಟಿ ಆಗಿ 8 ವರ್ಷ ಆಗಿತ್ತು. 8 ವರ್ಷದಲ್ಲಿ ದೊಡ್ಡ ಕಾರ್ಯಕ್ರಮ ಯೂನಿವರ್ಸಿಟಿಯಲ್ಲಿ ಆಗಿರಲಿಲ್ಲ. ಎಲ್ಲ ನಮ್ಮ ಯೂನಿವರ್ಸಿಟಿ ಅಂಡರಲ್ಲಿ ಬರುವಂಥ 48 ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳು ಸರಿಸುಮಾರು ಒಂದು 20,000 ರಿಂದ 25,000 ಜನ ಆಗ್ತಾರೆ. ಸೇರಿಸಿ ಅವ್ರಿಗೆ ಒಂದು ಒಳ್ಳೆ ಕಾರ್ಯಕ್ರಮ ಮತ್ತು ರೋಮನ್ ಶೈಲಿಯಲ್ಲಿ ಹೆಬ್ಬಾಗ್ಲನ್ನು ಮಾಡಿದೆ. ಅದನ್ನು ಉದ್ಘಾಟನೆ ಮಾಡಬೇಕಂದಿದೆ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಮಳೆ ಬರಬಾರ್ದು ಅಂತಲ್ಲ, ಆದರೆ ನಮ್ಮ ಕಾರ್ಯಕ್ರಮ ಎಲ್ಲ ಪೆಂಡಲೆಲ್ಲ ಬಿದೋಯ್ತಲ್ಲ ಅಂತ ಬೇಜಾರಾಗ್ತದೆ. ಸರ್, ವಿದ್ಯಾರ್ಥಿಗಳಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ರಿ. ಈಗ ಏನೆಲ್ಲ ತಿಳಿಸ್ತಾ ಇದ್ರಿ ಸರ್? ಅವ್ರಿಗೆ ಏನು ಬೇರೆ ವ್ಯವಸ್ಥೆ ಏನು ಮಾಡ್ತಾ ಇದ್ರಿ ಅಂತ? ಇಮಿಡಿಯೇಟ್ಲಿ ಎಲ್ಲ ಗ್ರೂಪಲ್ಲಿ ಹಾಕಿದ್ವಿ. ತಾತ್ಕಾಲಿಕ ರದ್ದಾಗಿದೆ ಅಂತ ಶನಿವಾರ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಬಟ್ ಇವತ್ತು ನಾಳೆನೂ ಮಳೆ ಬರುತ್ತೆ ಅಂತ ಮಳೆ ನೋಡಿಕೊಂಡು ಮುಂದಿನ ಯಾವತ್ತು ಕಾರ್ಯಕ್ರಮ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಬಟ್ ವಿದ್ಯಾರ್ಥಿಗಳೆಲ್ಲ ಭಾಳ ಉತ್ಸುಕರಾಗಿ ಬೆಳಗ್ಗೆ ನೋಡಿ ಈಗಲೇ ಕ್ಯಾಂಪಸಲ್ಲಿ ಆಲ್ರೆಡಿ ಒಂದು 4-5 ಸಾವಿರ ಜನ ಬಂದುಬಿಟ್ಟಿದ್ದಾರೆ. ಎಲ್ಲ ರೆಡಿ ಆಗಿದ್ದರು. ಅವ್ರ ಕಾಲೇಜ್ ಫೆಸ್ಟೆಲ್ಲ ಅವರೇ ಸಂಭ್ರಮ. ಬಟ್ ಈ ಥರ ಆಗೋಯ್ತು ಮಳೆಯಿಂದ. ಇವಿಷ್ಟು ಶಾಸಕರಾದಂಥ ಮಾತುಗಳಾಗಿರುವಂಥದ್ದು. ಮುಂದೊಂದು ದಿನ ಈ ಒಂದು ಕಾರ್ಯಕ್ರಮ ದಿನಾಂಕವನ್ನು ನಿಗದಿ ಮಾಡ್ತೇವೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡಳ್ಳಿ, TV9 ಮಂಡ್ಯ.